ನಮಸ್ಕಾರ ಚಾಂಪಿಯನ್ಸ್. ಸೊ ಮ್ಯಾಥ್ಸ್ ಎಕ್ಸಾಮ್ ಚೆನ್ನಾಗಾಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಕಮೆಂಟ್ ಮಾಡಿರಿ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ನಿಮ್ಮ ಮ್ಯಾಥ್ಸ್ ಎಕ್ಸಾಮ್ ಹೆಂಗಾಯಿತು ಅಂತ. ಸೊ ಬಿಗ್ ನ್ಯೂಸ್ ಏನು ಅಂತ ಹೇಳ್ತೀನಿ. ಸೊ ಇನ್ನೊಂದು ತೋರಿಸ್ಲಾ ಸರ್? ಕ್ವಶನ್ಸು ಅಂತಿದ್ರೆ ನಾನು ಸಾಲ್ವ್ ಮಾಡಿದ್ದು ಸಿಮಿಲರ್. ಇದಕ್ಕೇನಿದೆ, ನೀರು ವಾಲ್ಯೂಮ್, ರಿಮೈನಿಂಗ್ ವಾಲ್ಯೂಮ್ ಅಂತ ಕೇಳ್ತಿದ್ರು. ನೀರು ಹಾಕಿ ರಿಮೈನಿಂಗ್ ವಾಲ್ಯೂಮ್ ಏನು ಅಂತ, ಅಷ್ಟೇ ಸಿಂಪಲ್. ಇದೇ ಥರ ಪ್ರಾಬ್ಲಮ್ಮು ನಾನು ಹೇಳಿದ್ದೆ. ಇಲ್ಲಿ ಒಂದು ಕೋನು 3 ಸಿಲಿಂಡರ್ ಹಾಕಿದ್ರು. ಸಿಂಪಲ್, ಹೌದೋ ಇಲ್ಲೋ? ನಾ ಇಲ್ಲಿ ತೀಟಾ ವ್ಯಾಲ್ಯೂ ಫೈಂಡ್ ಮಾಡಿಕೊಂಡು ಆ್ಯಂಗಲ್ ಕಂಡಿಡ್ದೆ, ಅಂದರೆ ಏರಿಯಾ ಕಂಡಿಡ್ದೆ. ಇಲ್ಲಿ ನಿಮಗೆ ತೀಟಾ ವ್ಯಾಲ್ಯೂ ಕೊಟ್ಟಿದ್ರು, ಇನ್ನೂ ಈಸಿನಾ? ಸೊ ಟ್ರಯಾಂಗಲ್ ಏರಿಯಾ ಏನು ತೊಗೋಬೇಕು ಅಂತಲೂ ಹೇಳಿದ್ದೆ. ಇದಿಷ್ಟೇ ಅಲ್ಲ, ಇನ್ನೂ ಅರ್ಥಮೆಟಿಕ್ ಪ್ರೋಗ್ರೆಷನು ಅದು ಇದು ಎಲ್ಲ ಇತ್ತು, ಬೇಡ. ಸೊ ಕಮಿಂಗ್ ಬ್ಯಾಕ್, ಈಗ ಎಲ್ಲರಿಗೂ ಗೊತ್ತು, ಇದೇನು ಹೊಸದೇನಲ್ಲ, ಹೌದೋ ಇಲ್ಲೋ? ಸೊ ಈಗೇನು ಥರ್ಡ್ ಲ್ಯಾಂಗ್ವೇಜ್ ಅಂತ ಏನಿದೆ, ಸೊ ದ್ಯಾಟ್ ವಿಲ್ ಬಿ ಗ್ರೇಡೆಡ್ ಅಂತ. ಸೊ ಆರಾಮಾಗಿ ಹೋಗಿ ಎಕ್ಸಾಮ್ ಬರೀರಿ. ಬಟ್ ಈ ಗ್ಯಾಪ್ ಏನಿದೆ, ಸೊ ಯು ಹ್ಯಾವ್ ಟು ಮೇಕ್ ಯೂಸ್ ಫಾರ್ ಯುವರ್ ಸೋಷಲ್. ಯಾಕಂದರೆ ಸೋಷಲಿಗೆ ಗ್ಯಾಪ್ ಇಲ್ಲ. ಹಿಂದಿ ಅಂದರೆ ಥರ್ಡ್ ಲ್ಯಾಂಗ್ವೇಜ್ ಬರೆದಿದ ತಕ್ಷಣ ನಿಮಗೆ ಏನಿರುತ್ತೆ, ಸೋಷಲ್ ಇರುತ್ತೆ, ಹೌದೋ ಇಲ್ಲೋ? ಸೊ ದಿಸ್ ಪರ್ಟಿಕ್ಯುಲರ್ ಗ್ಯಾಪ್ ಯು ಹ್ಯಾವ್ ಟು ಮೇಕ್ ಯೂಸ್ ಫಾರ್ ಸೋಷಲ್. ಇನ್ನೂ ಹೇಳ್ತೀನಿ ಏನೇನು ಅಂತ. ಇನ್ನು ಅಂದರೆ ಪ್ರೋಸ್ ಆ್ಯಂಡ್ ಕಾನ್ಸು ಇದೆ. ಇಟ್ಸ್ ನಾಟ್ ಲೈಕ್ ತೆಗೆದಿದ ತಕ್ಷಣ ಒಳ್ಳೇದಾಯಿತು ಅಂತ. ಯಾಕೆ ಅಂತಲೂ ಹೇಳ್ತೀನಿ. ಒಂದು ರೀತಿಯಿಂದ ನೋಡಿದ್ರೆ ಎಸ್, ಇಟ್ಸ್ ಗುಡ್, ಬಿಕಾಸ್ ನಿಮಗೆ ಸೋಷಲ್ಗೆ ಏನಿದೆ ಟೈಮ್ ಸಿಕ್ತು, ಆರಾಮಾಗಿ ಕೂತು ಓದ್ಬೋದು, ಮಾಡ್ಬೋದು. ಬಟ್ ಹಾಗಂತ ದಟ್ಸ್ ನಾಟ್ ಕಂಪ್ಲೀಟ್ಲಿ ಹಂಗೆ ಅಂತ ಹೇಳೋಕ್ಕಲ್ಲ. ಸಮ್ವೇರ್ ನಿಮ್ಗೆ ಒಳಗೆ ಅನ್ನಿಸ್ತಿರತ್ತೆ, ಅಪ್ಪ ಹಿಂದಿ ಎಕ್ಸಾಮ್ ಇದೆ ಅಥವಾ ಥರ್ಡ್ ಲ್ಯಾಂಗ್ವೇಜ್ ಇದೆ, ಏನು ಮಾಡೋದು, ನಡೆಯುವಾಗ ಎಕ್ಸಾಮ್ ಬರೀಬೇಕು, ನಿಜಾನಾ ಸುಳ್ಳೋ ಅಥವಾ ಹೌದೋ ಇಲ್ಲೋ? ಸೊ ಏನು ಎಕ್ಸಾಮ್ ಪೇಪರ್ ಹೆಂಗಿರುತ್ತೆ? ಇಷ್ಟು ದಿನ ಎಲ್ಲ ಎಫರ್ಟ್ಸ್ ಹಾಕಿದ್ರಲ್ಲ, ಈಗ ಪ್ರಿಪ್ರೇಟ್ರಿ ಬರೆದ್ವಿ, ಇನ್ನೊಂದು ಎಕ್ಸಾಮ್ಸ್ ಬರೆದ್ವಿ, ಅಸೈನ್ಮೆಂಟ್ಸ್ ಮಾಡಿಕೊಟ್ವಿ, ಈಗ ಲಾಸ್ಟ್ ಮೂಮೆಂಟಿಗೆ ಬಂದು ಹಿಂಗೆ ಹೇಳ್ತಿದಾರಲ್ಲ, ಏನಾದರೂ ಮಾಡೋಕ್ಕಾಗತ್ತಾ? ನಿಮ್ಮ ಕೈಯಲ್ಲಿ ಏನಾದರೂ ಚಾನ್ಸ್ ಇದೆಯಾ? ಇಲ್ಲ. ಮತ್ತು ಯಾಕೆ ತಲೆ ಕೆಡಿಸ್ಕೊತೀರಾ? ಹೌದೋ ಇಲ್ಲೋ? ಸೊ ಚಿಂತೆ ಬಿಡ್ರಿ, ಹೋಗಿ ಎಕ್ಸಾಮ್ ಅಟೆಂಡ್ ಆಗಿರಿ. ಓಕೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಹಾಗಂತ ಫುಲ್ ಬ್ಲ್ಯಾಂಕಾಗಿ ಹೋಗಬೇಡ್ರಿ. ಸೊ ಅಟ್ಲೀಸ್ಟ್ ಹಿಂದಿನ ದಿವಸ ಏನಿದೆ, ಅಥವಾ ಆವತ್ತೇ ಯಾವತ್ತು ಎಕ್ಸಾಮ್ ಯಾವತ್ತಿದೆ, 30th ಅನ್ಸುತ್ತಲ್ಲ, ನನಗೆ ಗೊತ್ತಿಲ್ಲ. ಅಗೇನ್ ಡೇಟ್ಸು ಕನ್ಫರ್ಮ್ ಮಾಡಿಕೊಡ್ರಿ. 31st ಡೇಟ್ಸ್ ಕನ್ಫರ್ಮ್ ಮಾಡಿಕೊಡ್ರಿ. ಸೊ ಹಿಂದಿನ ದಿವಸ ರಾತ್ರಿ ಜಸ್ಟ್ ಓಪನ್ ಮಾಡಿರಿ. ಯಾಕಂದರೆ ಇಷ್ಟು ವರ್ಷ ಎಲ್ಲ ಎಫರ್ಟ್ಸ್ ಹಾಕಿರ್ತೀರ. ಸುಮ್ಮನೆ ಗ್ರೇಡಲ್ಲೂ ಕಮ್ಮಿ ಆಗೋದು ಬೇಡ. ಆ್ಯಂಡ್ ಕಮ್ಮಿ ಆಗಲ್ಲ, ಬಿಕಾಸ್ ಥರ್ಡ್ ಲ್ಯಾಂಗ್ವೇಜ್ ಈಸಿನೇ ಇರುತ್ತೆ. ಸೊ ಹೋಗಿ ಬರೀರಿ, ಒಳ್ಳೆ ಗ್ರೇಡೇ ಬರಲಿ. ಸೊ ನೆಕ್ಸ್ಟಿಗೆ ಏನಿದೆ, ಈಗ ಸೋಷಲ್ ಪ್ರಿಪೇರ್ ಆಗಬೇಕು. ಸೊ ನಾನು ನಿಮಗೆ ಲೈವ್ ಕ್ಲಾಸ್ ತೊಗೋಬೇಕಾದ್ರೆ ಹೇಳಿದ್ದೆ. ಸೊ ಸಾಕಷ್ಟು ಹುಡುಗರು ಕಮೆಂಟ್ ಮಾಡ್ತಿದ್ರು, ಸರ್ ಹಿಂದಿ ಕ್ಯಾನ್ಸಲ್ ಆಗಿದೆ ಅಥವಾ ಹಿಂದಿ ಇದಾಗಿದೆ ಅಂತ. ಸರ್ ನೋಡಿರಿ, ಚೆಕ್ ಮಾಡಿರಿ, ಎಲ್ಲಿ ಪಬ್ಲಿಕ್ ಟಿ ವಿ ಅಲ್ಲಿ ನ್ಯೂಸಲ್ಲೆಲ್ಲ ಬರ್ತಿದೆ ಅಂತ. ನಾನು ಅವತ್ತೇ ಹೇಳಿದ್ದೆ ಏನಂತ, ಕ್ಯಾನ್ಸಲ್ ಆಗಿದ್ರೂ ಮ್ಯಾಥ್ಸ್ ಎಕ್ಸಾಮ್ ಮುಗ್ದಿದ ತಕ್ಷಣ ಇವತ್ತು ನಾಳೆ ಅಟ್ಲೀಸ್ಟ್ ಯು ಹ್ಯಾವ್ ಟು ಯೂಸ್ ಇಟ್ ಫಾರ್ ಸೋಷಲ್. ಸೊ ಈಗ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಟೈಮ್ ಸಿಕ್ತು. ಸೊ ಇಟ್ಸ್ ಗುಡ್. ಪೋಸ್ಟ್ಪೋನ್ ಆಗಿದೆ, ಕ್ಯಾನ್ಸಲ್ ಆಗಿದೆ ಅಂತ ಬರೋದಿಲ್ಲ, ಪೋಸ್ಟ್ಪೋನ್ ಆಗಿದೆ ಅಂತ ಬಂತು, ಅದು ಮಹಾವೀರ್ ಜಯಂತಿ ಸಂಬಂಧ. ದಟ್ಸ್ ಗುಡ್. ಏನೋ ನಿಮ್ಗಿನ್ನೂ ಟೈಮ್ ಸಿಕ್ತು, ಈಗಂತೂ ಫುಲ್ ಟೈಮ್ ಇದೆ, ಆರಾಮಾಗಿ ಮಾಡ್ಬೋದು. ದ ಅದರ್ ಸೈಡ್ ಇನ್ನೊಂದು ಅಂದರೆ, ಸರ್ ಏನು ಇದರಿಂದ ಪ್ರಾಬ್ಲಮ್ಮು ಅಂದರೆ, ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್. ಯಾಕಂದರೆ ಈಗ ನಾನು ನೋಡಿರೋ ಪ್ರಕಾರ ಸಾಕಷ್ಟು ಹುಡುಗರು ಹಿಂದಿಯಲ್ಲಿ ಔಟ್ ಆಫ್ ಔಟ್ ತೆಗಿತಿದ್ರು, ಎಸ್ಪೆಷಲಿ ಥರ್ಡ್ ಲ್ಯಾಂಗ್ವೇಜ್. ಸೊ ಔಟ್ ಆಫ್ ಔಟ್ ತೆಗಿತಿದ್ರು, ಈಸಿ ಸ್ಕೋರಿಂಗ್ ಆಗ್ತಿತ್ತು, ಆ್ಯಂಡ್ ನಿಮ್ಮದು ಹಾಗೆ ಪರ್ಸೆಂಟೇಜ್ ಏನಾಗ್ತಿತ್ತು, ಮೇಲೆ ಹೋಗ್ತಿತ್ತು. ಬಟ್ ನೌ ಹಿಂದಿ ಇಲ್ವೇ? ಸೊ ಹಿಂದಿ ಇಸ್ ನಾಟ್ ಇವನ್ ಕನ್ಸಿಡರ್ಡ್. ಸೊ ಸ್ಕೋರ್ ಆಬ್ವಿಯಸ್ಲಿ ಓವರ್ ಆಲ್ ಪರ್ಸೆಂಟೇಜ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ನಾಟ್ ಇನ್ ಯುವರ್ ಹ್ಯಾಂಡ್, ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್, ಇಟ್ಸ್ ನಾಟ್ ಇನ್ ಎನಿವನ್ಸ್ ಹ್ಯಾಂಡ್. ಸೊ ಗೌರ್ಮೆಂಟ್ ಡಿಸಿಷನ್ ಇರಲಿ, ಬಿಡ್ರಿ, ಏನೂ ಮಾಡೋಕ್ಕಾಗಲ್ಲ. ಬಟ್ ಲಾಸ್ಟ್ ಎಕ್ಸಾಮ್ ಇದೆ, ಸೋಷಲ್ ಇದೆ. ಸೊ ಯು ಹ್ಯಾವ್ ಟು ಪುಟ್ ಯುವರ್ ಎಫರ್ಟ್ಸ್ ಟು ಮೇಕ್ ಶೋರ್ ದಟ್ ಅಟ್ಲೀಸ್ಟ್ ನಾನು ಇನ್ನೊಂದು ಸ್ವಲ್ಪ ನನ್ನ ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊತೀನಿ ಅಂತ. ಓಕೆ, ಸೊ ಯಾರ್ಯಾರು 95 ಮೇಲೆ ಸ್ಕೋರ್ ಮಾಡ್ತೀರಾ ಏನೂ ಚಿಂತೆ ಇಲ್ಲ, ಬಿಕಾಸ್ ಎನಿ ಹೌ ನಿಮ್ಮದು ಬೇರೆ ಸಬ್ಜೆಕ್ಟ್ಸು 95 ಮೇಲಾಗಿರುತ್ತೆ. ಸೋಷಲು ಸ್ಕೋರ್ ಮಾಡೋಕ್ಕೆ ಟೈಮ್ ಸಿಕ್ತು ನಿಮಗೆ ಓದೋದಕ್ಕೆ, ಸೊ ಮಾಡ್ತೀರಾ. ಬಟ್ ಹಿಂದಿ ಇನ್ನೂ ಔಟ್ ಆಫ್ ಔಟ್ ಅಥವಾ ಥರ್ಡ್ ಲ್ಯಾಂಗ್ವೇಜ್ ಇನ್ನೂ ಔಟ್ ಆಫ್ ಔಟ್ ಅಂತ ಬಂದಿದ್ದರೆ
ಸೊ ಇನ್ನೂ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಆಗೋದು. ಬಟ್ ಹೋಯ್ತು, ಕಾಲ ಹೋಯ್ತು, ಚಿಂತಿಸಬೇಡ್ರಿ. ಮುಂದೆ ಏನಿದೆ ನೋಡ್ರಿ. ಆ್ಯಂಡ್ ಅದು ಹೇಳ್ತಿದ್ದೀನಿ, ಹೀಗೆ ಹೇಳ್ತಿದ್ದೀನಿ, ಪರ್ಸೆಂಟೇಜ್ ನಂದು 10th ಪರ್ಸೆಂಟೇಜ್ ಇವತ್ತವರೆಗೂ ಹೇಳ್ತಿದ್ದೀನಲ್ಲ. 2015 ನಾನು ಇಂಜಿನಿಯರಿಂಗ್ ಮುಗಿಸ್ದೆ. 10 ವರ್ಷ ಆಯಿತು, 11 ವರ್ಷ ಆಯಿತು. ಇವತ್ತವರೆಗೂ ನಾನು 10th ಪರ್ಸೆಂಟೇಜ್ ಯಾರೂ ಕೇಳಿಲ್ಲ. ಸೆಕೆಂಡ್ PUC ಪರ್ಸೆಂಟೇಜ್ ಯಾರೂ ಕೇಳಿಲ್ಲ. ಇನ್ನೊಂದು ಹೇಳ, ನನ್ನ ಇಂಜಿನಿಯರಿಂಗ್ ಪರ್ಸೆಂಟೇಜು ಯಾರೂ ಕೇಳಿಲ್ಲ. ಇಂಜಿನಿಯರಿಂಗ್ 9 ಪಾಯಿಂಟ್ ಬಂದಿತ್ತು, ಯಾರೂ ಕೇಳಿಲ್ಲ. ಸೊ ಇಟ್ಸ್ ನಾಟ್ ಪರ್ಸೆಂಟೇಜ್ ಬೇಕು. ಪರ್ಸೆಂಟೇಜ್ ಏನಕ್ಕೆ ಬೇಕು ಅಂದರೆ ಕೆಲವೊಂದ್ಸಲಿ ಕಟ್ ಆಫ್ ಅಂತ ಇಡ್ತಾರೆ. ಸೊ ಇದಕ್ಕಿಂತ ಜಾಸ್ತಿ ಬಂದಿತ್ತು ಅಂದರೆ ನಿಮಗೆ ಈಸಿಯಾಗಿ. ಸೊ ಪರ್ಸೆಂಟೇಜ್ ಬೇಕು, ಬಟ್ ಪರ್ಸೆಂಟೇಜ್ ಈಸ್ ನಾಟ್ ಜಸ್ಟ್ ಲೈಫ್. ಸೊ ಅದಕ್ಕೆ ಆರಾಮಾಗಿ ಹೋಗಿ ಎಕ್ಸಾಮ್ ಬರೀರಿ. ಬಿಡೋಕ್ಕಂತೂ ಇಲ್ವಾ, ಹೌದಾ? ಅಟೆಂಡ್ ಆಗಲೇಬೇಕು, ಹೋಗಿ ಬರೀರಿ. ಹಿಂದಿನ ದಿವಸ ಒಂದು ಸ್ವಲ್ಪ ಎಫರ್ಟ್ಸ್ ಹಾಕ್ರಿ. ಬಿಕಾಸ್ ಲಾಸ್ಟ್ ಮೂಮೆಂಟು ಗ್ರೇಡ್ ಯಾಕೆ ಎಲ್ಲ ಚೆನ್ನಾಗಿ ಬಂತು, ಇದೊಂದು ಥರ್ಡ್ ಲ್ಯಾಂಗ್ವೇಜ್ ಒಂದು ಬಿನೋ ಏನೋ ಬರೋದು ಯಾಕೆ ಬೇಕು? ಎಲ್ಲ ಓದಿರ್ತೀರ. ಸೊ ಹೋಗಿ ಬರೀರಿ. ಕನ್ಸಿಡರ್ ಆಗದೆ ಇರೋ ತೊಂದರೆ ಇಲ್ಲ. ನಿಮ್ಗೆ ಸೋಷಲ್, ಸೊ ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಫಾರ್ ಸೋಷಲ್. ಓಕೆ, ಹೋಗಿ ಬರೀರಿ, ಚಿಂತೆ ಮಾಡಬೇಡ್ರಿ. ದರ್ ಇಸ್ ಸ್ಟಿಲ್ ಸೆಕೆಂಡ್ ಅಟೆಂಪ್ಟ್. ಯಾವಾಗ ಅಂದರೆ ಸ್ಕೋರಿಂಗಿಗೆ ನಾನು ಹೇಳ್ತಿರೋದು. ಆರಾಮಾಗಿ ಮಾಡೋಣ. ಫೈನ್, ಬಿಂದಾಸ್ ಆಗಿರ್ರಿ. ಸೋಷಲ್ ಏನಾದರೂ ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿರಿ. ಓಕೆನಾ? ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.